ಹಲೋ ಮೈ ಡಿಯರ್ ಚಿಲ್ಡ್ರನ್, ನೀವು ಹಿಂದಿನ ತರಗತಿಗಳಲ್ಲಿ ಸ್ಟ್ಯಾಂಡ್ ಅಪ್, ಸಿಟ್ ಡೌನ್, ವಾಕ್, ಸ್ಟಾಪ್, ಟರ್ನ್ ಅರೌಂಡ್ ಈ ಎಲ್ಲ ಕಮ್ಯಾಂಡ್ಸ್ಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ಕಲ್ತ್ಕೊಂಡಿದ್ದೀರಿ, ಹೌದಾ? ನಾವು ಇವತ್ತಿನ ತರಗತಿಯಲ್ಲಿ ಇನ್ನೂ ಹಲವಾರು ಕಮಾಂಡ್ಸ್ಗಳ ಪರಿಚಯವನ್ನು ಮಾಡ್ಕೊಳ್ಳೋಣ. ನಾನು ನಿಮಗೆ ಒಂದೊಂದೇ ಕಮಾಂಡ್ಸ್ಗಳ ಬಗ್ಗೆ ಹೇಳ್ತಾ ಹೋಗ್ತೇನೆ. ನೀವು ಅದನ್ನು ಮನೆಯಲ್ಲಿ ಹಲವಾರು ಬಾರಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಪರ್ಫೆಕ್ಟ್ಸ್ ಮ್ಯಾನ್. ಯಾರು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾರೋ ಅವರಿಗೆ ಶಾಶ್ವತವಾಗಿ ಮನಸ್ಸಲ್ಲಿ ಅಚ್ಚುಳಿಯುತ್ತೆ. ಅರ್ಥ ಆಯ್ತಾ? ಪದೇ ಪದೇ ಈ ಕಮ್ಯಾಂಡ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಹಾಗಾದರೆ ನಾವೀಗ ಒಂದೊಂದೇ ಕಮ್ಯಾಂಡ್ಸ್ಗಳ ಪರಿಚಯ ಮಾಡ್ಕೊಳ್ತಾ ಹೋಗೋಣ, ಆಯಿತಾ? ನೋಡಿ ಮಕ್ಕಳೇ, ಈ ಬೇಬಿ ಏನು ಮಾಡ್ತಾ ಇದೆ? ತನ್ನ ಹೆಡ್ಡನ್ನು ಮುಟ್ಕೊಳ್ತಾ ಇದೆ ಅಲ್ವಾ? ಹೆಡ್ ಅಂದರೆ ತಲೆ. ನಿಮಗೆ ಗೊತ್ತಿದೆ ಹೆಡ್ ಅಂದ್ರೇನು? ತಲೆ. ತಲೆಯನ್ನು ಮುಟ್ಕೊಳ್ಳೋದಕ್ಕೆ ಟಚ್ ಯುವರ್ ಹೆಡ್. ನಿನ್ನ ತಲೆಯನ್ನು ಮುಟ್ಕೋ ಅಂತ ಹೇಳೋದಕ್ಕೆ ಟಚ್ ಯುವರ್ ಹೆಡ್ ಅಂತ ಹೇಳ್ತಾರೆ. ಇವಾಗ ನಾನು ನಿಮಗೆ ಟಚ್ ಯುವರ್ ಹೆಡ್ ಅಂತ ಕಮಾಂಡನ್ನು ಕೊಟ್ಟರೆ ನೀವೇನು ಮಾಡಬೇಕು? ನಿಮ್ಮ ತಲೆಯನ್ನು ಮುಟ್ಕೊಳ್ಬೇಕು. ಮುಟ್ಕೊಳ್ತೀರಾ? ನಾನೀಗ ಹೇಳಲಾ? ಹಾಗಾದರೆ ಮಾಡಿ. ಟಚ್ ಯುವರ್ ಹೆಡ್. ಮುಟ್ಕೊಂಡ್ರಾ? ಇನ್ನೊಮ್ಮೆ ಹೇಳಲಾ? ಟಚ್ ಯುವರ್ ಹೆಡ್. ಇನ್ನೊಮ್ಮೆ ಹೇಳಲಾ? ಟಚ್ ಯುವರ್ ಹೆಡ್. ಮಾಡಿದ್ರಾ? ವೆರಿ ಗುಡ್. ಟಚ್ ಯುವರ್ ಹೆಡ್ ಅಂದಾಗ ನಿಮ್ಮ ತಲೆಯನ್ನು ಮುಟ್ಕೊಳ್ಬೇಕು. ಇದು ಮೊದಲನೆಯ ಕಮಾಂಡ್. ಇವಾಗ ಎರಡನೇ ಕಮಾಂಡ್ ನೋಡೋಣ. ನೋಡಿಲಿ, ಈ ಆಂಟಿ ಏನು ಮಾಡ್ತಾ ಇದ್ದಾಳೆ? ತನ್ನ ನೋಸನ್ನು ಮುಟ್ಕೊಳ್ತಾ ಇದ್ದಾಳೆ, ಹೌದಾ? ನೋಸ್ ಅಂದರೆ ಮೂಗು. ನೋಸ್ ಅಂದ್ರೇನು? ಮೂಗು. ಟಚ್ ಯುವರ್ ನೋಸ್ ಅಂತ ಹೇಳಿದಾಗ ನೀವು ನಿಮ್ಮ ಮೂಗನ್ನು ಮುಟ್ಕೊಳ್ಬೇಕು. ಮಾಡ್ತೀರಾ? ಟಚ್ ಅಂದರೆ ಮುಟ್ಟೋದು. ಅರ್ಥ ಆಯ್ತಾ? ಟಚ್ ಯುವರ್ ನೋಸ್. ಮಾಡಿ 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 ಮಾಡಿ. ಮಾಡಿದ್ರಾ? ಟಚ್ ಯುವರ್ ನೋಸ್ ಅಂತ ಹೇಳಿದಾಗ ಏನು ಮಾಡಬೇಕು? ನಿಮ್ಮ ಮೂಗನ್ನು ಮುಟ್ಕೊಳ್ಬೇಕು. ಇನ್ನೊಮ್ಮೆ ಮಾಡಿ. ಟಚ್ ಯುವರ್ ನೋಸ್. ಟಚ್ ಯುವರ್ ನೋಸ್. ಮಾಡಿದ್ರಾ? ಟಚ್ ಯುವರ್ ನೋಸ್ ಅಂದರೆ ಏನು ಹೇಳಿ? ನಿಮ್ಮ ಮೂಗನ್ನು ಮುಟ್ಕೊಳ್ಳೋದು. ಇದು ಎರಡನೇ ಕಮಾಂಡ್. ನೋಡಿ ಮಕ್ಕಳೇ, ಈ ಅಂಕಲ್ ಏನು ಮಾಡ್ತಾ ಇದ್ದಾರೆ? ತಮ್ಮ ಮೌತನ್ನು ಮುಟ್ಕೊಳ್ತಾ ಇದ್ದಾರೆ, ಹೌದಾ? ಮೌತ್ ಅಂದರೆ ಬಾಯಿ. ನಿಮಗೀಗಾಗಲೇ ಗೊತ್ತಿದೆ, ಹೌದಾ? ಟಚ್ ಯುವರ್ ಮೌತ್ ಅಂದರೆ ನಿಮ್ಮ ಬಾಯನ್ನು ಮುಟ್ಕೊಳ್ಬೇಕು. ಮಾಡ್ತೀರಾ? ಮಾಡಿ. ಟಚ್ ಯುವರ್ ಮೌತ್. ಬಾಯಿನ ಮುಟ್ಕೊಂಡ್ರಾ? ಟಚ್ ಯುವರ್ ಮೌತ್. ಮಾಡಿದ್ರಾ? ಇನ್ನೊಮ್ಮೆ ಮಾಡಿ. ಟಚ್ ಯುವರ್ ಮೌತ್. ಹಾಗಾದರೆ ಟಚ್ ಯುವರ್ ಮೌತ್ ಅಂದರೆ ಏನು ಹೇಳಿ? ನಮ್ಮ ಬಾಯನ್ನು ಮುಟ್ಕೊಳ್ಳೋದು. ಮುಂದಿನ ಕಮಾಂಡ್ ನೋಡೋಣ. ಟಚ್ ಯುವರ್ ಇಯರ್. ಕಿವಿಗೆ ಇಂಗ್ಲೀಷ್ನಲ್ಲಿ ಇಯರ್ ಅಂತಾರೆ, ಗೊತ್ತಿದೆ ಅಲ್ವಾ? ಟಚ್ ಯುವರ್ ಇಯರ್ ಅಂದರೆ ಒಂದೇ ಒಂದು ಕಿವಿಯನ್ನು ಮುಟ್ಕೊಳ್ಬೇಕು. ಟಚ್ ಯುವರ್ ಇಯರ್. ಯಾವುದಾದ್ರೂ ಒಂದು ಕಿವಿಯನ್ನು ಮುಟ್ಕೊಳ್ಬೇಕು. ಮಾಡ್ತೀರಾ? ನಾನೀಗ ಹೇಳ್ತೇನೆ, ಮಾಡಿ. ಟಚ್ ಯುವರ್ ಇಯರ್. ಟಚ್ ಯುವರ್ ಇಯರ್. ಒಂದೇ ಒಂದು ಕಿವಿಯನ್ನು ಮುಟ್ಕೊಳ್ಬೇಕು. ನಾ ಹೇಳೋದನ್ನು ಲಕ್ಷ್ಯವಿಟ್ಟು ಕೇಳಿ. ನಾನು ಇಯರ್ಸ್ ಅಂತ ಹೇಳಿಲ್ಲ, ನಾನು ಹೇಳಿರೋದು ಇಯರ್ ಅಂತ ಅಷ್ಟೇ. ಟಚ್ ಯುವರ್ ಇಯರ್ ಅಂದಾಗ ಒಂದೇ ಒಂದು ಕಿವಿಯನ್ನು ಮುಟ್ಕೊಳ್ಬೇಕು. ಮಾಡಿದ್ರಾ? ಮುಂದೆ ಹೋಗೋಣವಾ? ಇವಾಗ ನೋಡಿ. ಟಚ್ ಯುವರ್ ಇಯರ್ಸ್ ಅಂತ ಹೇಳಿದಾಗ ನಿಮ್ಮ ಎರಡೂ ಕಿವಿಗಳನ್ನು ಮುಟ್ಕೊಳ್ಬೇಕು. ಮಾಡಿ. ಟಚ್ ಯುವರ್ ಇಯರ್ಸ್. ಮಾಡ್ತೀರಾ? ಟಚ್ ಯುವರ್ ಇಯರ್ಸ್. ಎರಡೂ ಕಿವಿಗಳನ್ನು ಟಚ್ ಮಾಡಬೇಕು. ಮುಂದೆ ನೋಡಿ.